ಇಲ್ಲ ದೇವರು ಇರೋದು ಎಷ್ಟು ಸತ್ಯನೋ ದೆವ್ವ ಇರೋದು ಅಷ್ಟೇ ಸತ್ಯ ಇರ್ತದೆ ಗ್ರೋ. ಇವತ್ತು ಅಮಾವಾಸ್ಯೆ ಅಂತೆ, ನನಗೆ ಗೊತ್ತಿರಲಿಲ್ಲ. ಹುಡುಗರೆಲ್ಲ ಕವು ಸುಡು ಅಂತ ಹೇಳ್ಬಿಟ್ಟು ಸುಟ್ಬಿಟ್ರು. ಇವಾಗ ಬೇರೆ ಕೆರೆಯಾಗಿದ್ದೀನಿ, ನನಗೆ ದಿಗ್ಲಾತದ. ಎಲ್ಲ ಈ ರಾಗಿ ತಿನ್ನಕ್ಕೆ ಬರ್ತಾವ ಇವು, ಈ ಕೌದುಗಳು, ಈ ಆಮೇಲೆ ಕುಳ್ಳಕ್ಲಿಗಳು ಎಲ್ಲ ಬರ್ತಾವ. ಏನೇ ಆದರೂ ನ್ಯಾಚುರಲ್ಲು ನಾಟಿ ಸ್ಟೈಲಾಗ ನೀವೇನು ಮಾಡಿ ಅಂತಿದ್ರು ಆರೋಗ್ಯ 100% ಚೆನ್ನಾಗಿರ್ತದೆ. ಫ್ರೆಂಡ್ಸನ್ನ ಹಿಡ್ಕೊಂಬಂದು ಕೊಟ್ಟರು. ಇಲ್ಲೇ ನಮ್ಮ ಎಲ್ಲ ಫ್ರೆಂಡ್ಗಳೇ ಎಲ್ಲ ಹಿಡ್ಕೊಂಬಂದು ಬಲೆಗಳು ಹಾಕಿ ಇಷ್ಟೊತ್ತು ನಾವು ಹೊಲಗಳಿಗೆ ಕೊಯ್ತಾಯಿದ್ರು. ಅದ್ರಾಗೆಲ್ಲ ಇದ್ವು ಬಲೆಗಳು ಹಾಕಿದ್ರೆ ಸಿಕ್ಕೋತಾವ. ಈ ಹೊಲದ ಟೈಮ್ಗಳಾಗ ಇವೆಲ್ಲ ಕೋಟಿ ಸಿಗ್ತಾವ. ಹೊಲದ ಟೈಮಾಗ ಏನೇನು ಸಿಗ್ತಾವ ಅಂದರೆ ಅದ್ರಾಗೆಲ್ಲ ಈ ರಾಗಿ ತಿನ್ನಕ್ಕೆ ಬರ್ತಾವೆ ಇವು, ಈ ಕೌದುಗಳು, ಈ ಆಮೇಲೆ ಕುಳ್ಳಕ್ಲಿಗಳು ಎಲ್ಲ ಬರ್ತಾವ. ಅದ್ರಾಗ ಈ ಕೌದುಗಳು ಸಿಕ್ಕಿದ್ವು, ಇವತ್ತೊಂದು 5 ಸಿಕ್ಕಿದ್ವು. ಇನ್ನೇನು ಅವ್ರು ಇನ್ನೂ ಬೇಕಾ ಅಂತ ಕೇಳ್ತಾ ಇದ್ರು. ನನಗೇನು ಸಾಕು, ಇವಾಗ ಇದನ್ನ ಮಾಡೋಕ್ಕೆ ಟೈಮ್ ಆಗೈತದ, ಸಾಕು. ಅದನ್ನು ನೋಡ್ಕೊಳ್ಳೋಣ, ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ. ನೋಡೋಣ ಇವಾಗ ಇದಕ್ಕೇನೇನು ಬೇಕು ಅದನ್ನೆಲ್ಲ ಮಾಡಿಕೊಳ್ಳೋಣ. ಮಾಡಿಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಇದನ್ನು ತೊಳ್ಕೊಂಡು ನೀಟಾಗಿ ಎಲ್ಲ ಅವರೇ ಕ್ಲೀನ್ ಮಾಡಿಕೊಟ್ರು. ನನಗೇನು ಗೊತ್ತಿರಲಿಲ್ಲ ಇದು ಹೆಂಗೆ ಕ್ಲೀನ್ ಮಾಡೋದು ಅಂತ. ಅವರೇ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಇವಾಗ ಇದಕ್ಕೆ ಎಲ್ಲ ಮಸಾಲೆ ಐಟಮ್ ತಂದಿದ್ದೀನಿ, ಮಿಕ್ಸ್ ಮಾಡ್ಕೊಂಡು ಇವಾಗ ಎಲ್ಲ ಐಟಮು ತಂದಿದ್ರಿ. ಎಲ್ಲ ನಾಟಿ ಸ್ಟೈಲೆ, ಅದ್ರಾಗ ಏನು ಹೆಚ್ಚು ಕಮ್ಮಿ ಏನಿಲ್ಲ, ಎಲ್ಲ ನಾಟಿ, ಎಲ್ಲ ಮನೆಯಿಂದ ಒಂದೊಂದು ಚೂರು ಚೂರು ಎತ್ಕೊಂಬಂದಿರೋದು ಅಷ್ಟೇ. ನೋಡ್ರಿ, ಖಾರದ ಪುಡಿ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಇದನ್ನೆಲ್ಲ ನ್ಯಾಚುರಲ್ಲಾಗೆ ಮಾಡ್ರಿ, ಅವ್ನು ನ್ಯಾಚುರಲ್ಲಾಗೆ ಮಾಡ ನೀನು ಅಂದರು. ನ್ಯಾಚುರಲ್ಲಾಗಿ ಮಾಡೋಕ್ಕಂದ್ರೆ ಉಪ್ಪು ಖಾರ ಹಾಕ್ಬಿಟ್ಟು ಮಾಡು ಅಂದರು ಅವನು. ಉಪ್ಪು ಖಾರ ಹಾಕ್ಬಿಟ್ಟು ಮಾಡಿದ್ರೆ ನೋಡಿ, ನಮ್ಮ ಹಳ್ಳಿಯವರು ಅಷ್ಟೇ ಎಲ್ಲ ನ್ಯಾಚುರಲ್ಲಾಗೆ ಮಾಡಿ 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 ರೂಢಿ. ಏನು ಅಂದರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿರಿ, ಬೆಳೆಸ್ರಿ. ಈ ಬಡವ್ರ ಮಕ್ಕಳು, ಹಳ್ಳಿ ಹುಡುಗರು ಇನ್ನೂ ಇಂಥ ವೀಡಿಯೋಗಳು, ನ್ಯಾಚುರಲ್ ವೀಡಿಯೋಗಳು, ಹಳ್ಳಿ ಸ್ಟೈಲ್ ವೀಡಿಯೋಗಳು ಎಲ್ಲ ಬರ್ತಾ ಇರ್ತವೆ. ಬೆಳೆಸ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರನ್ನೂ ಬೆಳೆಸ್ತಾ ಇದ್ದೀರಾ, ಅದ್ರಲ್ಲಿ ನಮ್ಮನ್ನು ಒಂದು ಪಾಯಿಂಟು. ಇವತ್ತು ನಾವು ಮಾಡ್ತಾ ಇದ್ದೀರಿ ಅಂದರೆ ಆ ಕಾಲದ ಹಳೆ ಕಾಲದ ಸುಗುಡು ನೀವು ನೋಡಬೇಕು. ಯಾರೂ ನೋಡಿರಲ್ಲ, ಹಳೆ ಕಾಲದ ಸುಗುಡು ಯಾರೂ ನೋಡಿರಲ್ಲ. ಯಾಕಂದರೆ ಯಾರನ್ನ ಒಬ್ರು ಹೇಳಿದ್ರೇ ಅದನ್ನು ನಾವು ನೋಡ್ಬಿಟ್ಟು ಮಾಡೋಕ್ಕಾಗೋದು. ಇಲ್ಲಿದ್ದು ನಾವೇನು ಮಾಡೋಕ್ಕಾಗಲ್ಲ. ಹಳೆ ಕಾಲದ್ದು ಅನ್ನೋದಕ್ಕಿಂತ ಟ್ರೆಂಡಿಂಗು ಹಳೆ ಕಾಲದ್ದು ನೋಡಬೇಕು. ಎಲ್ಲ ಇವಾಗ ಟ್ರೆಂಡು, ಹಳೆ ಕಾಲದ ಮೇಲೇ ಎಲ್ಲ ಟ್ರೆಂಡು. ನೋಡ್ರಿ, ಮಸಾಲೆ ಉಜ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ನೋಡಿದ್ದೆ, ಚೆನ್ನಾಗದೆ. ಕೌಸು, ನಾಟಿ ಕೌಸು ಇದು. ಈ ಕೋಳಿ ಅಂಗಡಿಗಳಾಗ ಅದೆಲ್ಲ ಸಿಗ್ತದೆ, ಅವೆಲ್ಲ ಪಾರಂಬು. ಇದು ನಾಟಿ, ಇದು ಟೇಸ್ಟೇ ಬೇರೆ ಇರ್ತದೆ. ನೋಡ್ರಿ, ಇದು ನಾಟಿ, ಪ್ಯೂರ್ ನಾಟಿ. ಇದು ಈ ಹೊಲಗಳು ಕೊಯ್ಯೋ ಟೈಮಾಗ ಸಿಗ್ತದೆ ಇದು. ನಮ್ಮ ಹಳ್ಳಿಯವರೆಲ್ಲ ಹಿಂಗೆ ಮಾಡೋದು. ಅದ್ರಾಗ ಕೊಳ್ಸು ಮೆಣಸು ಏನೂ ಇರಲ್ಲ, ಮಾಡೋದೇ ಹಿಂಗೆ.
ಎಷ್ಟಾಗ್ತದೋ ಅಷ್ಟು ನೀಟಾಗೆ ಮಾಡ್ತಾ ಇರ್ತೀರಿ. ನಾವೆಲ್ಲ ನೀಟಾಗೆ ಮಾಡ್ತೀರಿ ನೋಡಿ. ಇದೆಲ್ಲ ಇಂಗ್ಲೀಷ್ ಅವ್ರು ಮಾಡ್ದಂಗೆ ಈ ಬಾಣಲಿ ಮೇಲೆ ಹಾಕ್ಬಿಟ್ಟು ಇಲ್ಲ ತವೆ ಮೇಲೆ ಹಾಕ್ಬಿಟ್ಟು ಇದೇನೋ ಬ್ರಷ್ ಹಾಕೊಂಡು ಬೆಳಿತಾರಲ್ಲ, ಹಂಗೆಲ್ಲ ಏನಿಲ್ಲ. ಈ ಒಂಥರ ಈ ತಾಯಿ ತುತ್ತು ಕೊಟ್ಟಂಗೆ, ನಮ್ಮ ಅಮ್ಮನು ನಮ್ಗೆ ತುತ್ತು ಕೊಟ್ಟಂಗೆ. ನಮ್ಮಮ್ಮ ಅಂದರೆ ನಮ್ಮ ತಾಯಿ ಕೈ ತುತ್ತು ಕೊಟ್ಟಂಗೆ ಇರ್ತದೆ ನಾವು ಹಿಂಗೆಲ್ಲ ಕೈಯಂಗೆ ಮಾಡೋದ್ರಿಂದ. ನ್ಯಾಚುರಲ್ ಇದೆಲ್ಲ ಬೈ ಬರ್ತು, ನ್ಯಾಚುರಲ್ ಹಿಂಗೆ ಇರ್ತದೆ. ಇಂಗ್ಲೀಷ್ ಅವ್ರು ಮಾಡ್ದಂಗೆ ನಾವು ಮಾಡಕ್ಕೆ ಹೋದ್ರೆ ಆಗಲ್ಲ, ಏನೂ ಆಗಲ್ಲ. ಟೇಸ್ಟ್ ಇರ್ತದ ಆದರೆ ಅನುಭವ ಇರಲ್ಲ. ಅವ್ರು ಮಾಡ್ತಾರೆ ಒಂದೊಂದು 2 ನಿಮಿಷದಾಗ ಅವರೆಲ್ಲ ಹಂಗೆ ರೆಡಿಮೇಡ್ಗಳೆಲ್ಲ ಮಾಡ್ತಾರೆ. ಆದರೆ ನಾವೇ ಹಿಂಗೆ ನ್ಯಾಚುರಲ್ ಆಗಿ ಮಾಡಿ ತಿನ್ನೋದಿರ್ತದಲ್ಲ, ಇದ್ರ ಮುಂದೆ ಬೇರೆ ಇನ್ನೊಂದು ಏನೂ ಇರಲ್ಲ. ಈ ಗೊಜ್ಜಿಕ್ಸ್ಬಿಟ್ಟು ಬಾಯಿ ಇಕ್ಕಿದ್ರೆ ಅನ್ನ ಹೆಂಗಿರ್ತದ ಹಂಗಿರ್ತದ. ಇದು ಒಂದ್ಸಲ ಮಾಡಿ ನೋಡ್ರಿ ನೀವು ನಿಮ್ಮ ತೋಟಗಳಾಗ ಎಲ್ಲ ನಮ್ಮ ಮನೆಗಳಾಗ ಮಾಡಿ ನೋಡ್ರಿ ಇದನ್ನ ಹೆಂಗಿರ್ತದ ಅಂದರೆ. ತಿನ್ನು ನೋಡ್ಬಿಟ್ಟು ನೀವು ಕಮೆಂಟ್ ಹೇಳ್ಬೇಕು. ನೀವು ಈ ಆಚೆ ಕಡೆ ಎಲ್ಲ ಅನ್ಲಿಮಿಟೆಡು ಅವು ಇವು ಎಲ್ಲ ನೋಡಿ ಸಾಕಾಗ್ಬಿಟ್ಟಿರ್ತದೆ. ಒಂದ್ಸಲ ನೀವೇ ಮಾಡ್ಕೊಂಡು ತಿಂದ್ರೆ ಇದು ಹೆಂಗಿರ್ತದ ಅಂತ ಗೊತ್ತಾಗ್ತದ. ಒಳ್ಳೆ ಟೇಸ್ಟು. ನಾವೇ ಮಾಡ್ಕೊಂಡು ನಾವು ತಿನ್ನೋದ್ರ ಮುಂದೆ ಬೇರೆ ಆರೋಗ್ಯ ಎಲ್ಲೂ ಸಿಕ್ಕಲ್ಲ. ಇಂಥ ಆರೋಗ್ಯನ ನಾವು ಹುಡ್ಕೊಂಡು ಬಂದರೂ ಸಿಕ್ಕಲ್ಲ. ಬೆಳಗ್ಗೆ ಎದ್ರ ನಮ್ಮ ಜೀವನ, ಸಾಯಂಕಾಲ ಗಂಟನೂ ನಮ್ಮ ಜೀವನನೇ, ಮಲ್ಕೊಂಡು ಎದ್ದೇಳೋ ಗಂಟನೂ ನಮ್ಮ ಜೀವನನೇ. 6ನೇ ದಿವಸ ಅದೆಲ್ಲ ಅದಿದ್ರೆ ನಮ್ಮ ಜೀವನ, ಇಲ್ಲ ಅಂದರೆ ಬೇರೆಯವ್ರ ಜೀವನ. ನಾವಿರೋ ಗಂಟ ನಮ್ಮ ಜೀವನ. ಬೇರೆಯವ್ರ ಬಗ್ಗೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಯೋಚನೆ ಮಾಡೋದು ಬಿಟ್ಬಿಡ್ಬೇಕು. ನಾವು ಮುದ್ದು ನೋಡಿ ಎಂಬಬೇಕು. ನೋಡಿ ಸುಡ್ತಾ ಇದ್ದೀನಿ, ಏನು ಸಿಕ್ಕಿಲ್ಲ. ಅವ್ರು ಅರ್ಜೆಂಟಾಗಿ ಹೇಳಿದ್ರು. ಏನೋ ಇರೋದ್ರಾಗ ನಾನು ಆಟ ಅಂಗಡಿ ಟೂಲ್ಸಾಗ ಎತ್ಕೊಂಡು ಮಾಡ್ತಾ ಇದ್ದೀನಿ. ಇಲ್ಲೇ ನಮ್ಮ ಪಕ್ಕ ತೋಟದಾಗ ಟೊಮಾಟಕ ಉಣಿದ್ರು ಕಟ್ಟಿಗಳು, ಅದನ್ನ ಬಿಚ್ಕೊಂಬಂದು ಮಾಡ್ತಾ ಇದ್ದೀರಿ. ಅವ್ರು ಏನನ್ನ ಬಂದ್ಬಿಟ್ಟು ನೋಡ್ಬಿಟ್ರೆ ಅವ್ರಿಗೊಂದು ಕೌಸ್ ಕೊಟ್ಬಿಟ್ಟು, ಅಣ್ಣ ಹಿಂಗೆ ಮಾಡ್ತಾ ಇದ್ದೀರಿ ಏನು ಬೈಗಣಕ್ಕೆ ಹೋಗ್ಬೇಡ ಅಂತ ಮಾತಾಗಿ ಹೇಳ್ಬೇಕಷ್ಟೇ ನಾವು. ಏನು ಅನ್ನಲ್ಲ ಪಾಪ, ಇದೆಯಾ ಅಂತಾರ ನೋಡ್ರಿ. ಈಗ ಗಿಲ್ ಚಿಕನ್ನು ಏನೇ ಆದರೂ ನ್ಯಾಚುರಲ್ಲು ನಾಟಿ ಸ್ಟೈಲಾಗ ನೀವೇನು ಮಾಡ್ಕೊಂಡು ತಿಂದ್ರೂ ಆರೋಗ್ಯ 100% ಚೆನ್ನಾಗಿರ್ತದೆ. ಯಾರನ್ನ ಕೇಳಿದ್ರು ಸರಿ, ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂದರೂ ಸರಿ, 100% ಚೆನ್ನಾಗಿರ್ತದೆ. ಅಬ್ಬಾ ಏನು ಟೇಸ್ಟ್ ಆಗದೆ ಅಂದರೆ ನ್ಯಾಚುರಲ್ಲು ತಿಂತಾ ಇದ್ರೆ ಫೀಲಿಂಗೇ ಒಂಥರ ಬಾ. ಒಂದ್ಸಲ ನೀವು ಮಾಡ್ಕೊಂಡು ತಿಂದರೆ ಹಳ್ಳಿ ಹುಡುಗನ ಬೆಳೆಸ್ರಿ ಅಂತ ನಾನು ಹೇಳ್ತೀನಿ. ಈ ರೆಸ್ಟೋರೆಂಟ್ಲಾಗೆಲ್ಲ ಕೊಡ್ತಾರೆ, ಈ ಗ್ಯಾಸಾಗಿ ಹುರಿದು ಕೊಡ್ತಾರೆ. ಆದರೆ ಈ ಒಲೆನಾಗ ಹುರಿದು ಕೊಡೋ ಅಂಥದ್ದು ಎಲ್ಲನ ಇದ್ದರೆ ನೋಡ್ರಿ, ಬೇಕಾದ್ರೆ ಅದು ಟೇಸ್ಟೇ ಬೇರೆ ಇರ್ತದೆ. ಫುಲ್ಸ್ ಎಲ್ಲ ಕರಕ್ಲಾಗ್ಬಿಟ್ಟೈತೆ. ನಮ್ಮ ಹಳ್ಳಿ ಹುಡುಗರನ್ನ ಬೆಳೆಸ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮ್ಮನ್ನು ಬೆಳೆಸ್ರಿ. ಇದೇ ಥರ ಇನ್ನು ಮುಂದೆ ಏನಾದರೂ ವ್ಲಾಗ್ ಮಾಡ್ತಾ ಇರ್ತೀನಿ. ಇನ್ನೊಂದು ನೆಕ್ಸ್ಟ್ ಮಾಡಬೇಕು ಅಂದ್ಕೊಂಡಿರೋದೇನು ಅಂದರೆ ಈ ಹಳ್ಳಿ ತೋಳಲ್ಲಿ ಉಪ್ಸಾರು, ಚಿಕನ್ ಉಪ್ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ನಾನು ತೋರಿಸ್ತೀನಿ. ನೀವು ಈ ಕಾಮೆಂಟ್ಸಲ್ಲಿ, ಲೈಕ್ಸಲ್ಲಿ ನಮ್ಮನ್ನು ಸ್ವಲ್ಪ ಎಂಕರೇಜ್ ಮಾಡಿ. ನಾಟಿ ಕೋಳಿ ಬಗ್ಸಿ ಉಪ್ಸಾರು ಮಾಡೋಣ ಅಂತ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ಬೇಕು ನಾಟಿ ಸ್ಟೈಲ್ ಹೆಂಗಿರ್ತದೆ ಅಂತ. ನಾಟಿ ಕೋಳಿನ ಬಗ್ಸಿ ಉಪ್ಸಾರು ಹೆಂಗಿರ್ತದೆ ಅಂತ ನೋಡಿ. ಉಪ್ಸಾರು ಮುದ್ದೆ ಹೆಂಗಿರ್ತದ ಅಂತ ನೀವು ನೋಡಬೇಕು. ನೋಡ್ಬಿಟ್ಟು ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಿ. ಓಕೆನಾ? ನೋಡ್ರಿ, ಇದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಯಾಕಂದರೆ
ಯಾಕಂದ್ರೆ ಇದನ್ನ ನಾವು ಮಾಡಬೇಕಾಗಿರೋ ಒಂದು ಜಾಗ ಹಿಂಗೆಲ್ಲ ಇರ್ತದ. ಅದಕ್ಕಾಗಿ ಇದನ್ನೆಲ್ಲ ಒಂದು ನಾವು ಹಳೆ ಆಚಾರ ವಿಚಾರನೆಲ್ಲ ಮರೆಯಕ್ಕೆ ಹೋಗ್ಬಿಡ್ದು. ಸೊ ಅದಕ್ಕೆ ನಾವು ಹಿಂಗೆಲ್ಲ ಮಾಡಬೇಕು. ಅದು ಹೇಳ್ತಾರೆ ಏನು ಬಂದ್ಬಿಡ್ತದ ಏನು ಬಿಟ್ಬಿಡ್ತದ ಅಂತ. ಆದರೂ ಇವತ್ತು ನಾವು ಮಾಡಬೇಕು, ಮಾಡ್ತಾಯಿದ್ರಿ. ನೋಡ್ರಿ, ಹಿಂಗೆಲ್ಲ ಮಾಡಬೇಕು. ಮಾಡ್ದಿರ ಅಂತ ಯಾರು ಹೋಗ್ಬೇಡ್ರಿ. ಏನೋ ಅಂದರೆ ಏನೇನೋ ಒಂದು ಇರ್ತದೆ. ಏನೇ ಆಗಿರಲಿ ಒಂದು ಕೆಟ್ಟು ಪಟ್ಟು ಅನ್ನೋದು ಒಂದು ಇರ್ತದೆ. ನೋಡ್ರಿ ಗ್ರೋ, ಇವತ್ತು ಅಮಾವಾಸ್ಯೆ ಅಂತೆ, ನನಗೆ ಗೊತ್ತಿರಲಿಲ್ಲ. ಹುಡುಗರೆಲ್ಲ ಕವು ಸುಡು ಅಂತ ಹೇಳ್ಬಿಟ್ಟು ಸುಟ್ಬಿಟ್ರು. ಇವಾಗ ಬೇರೆ ಕೆರೆಗಿದ್ದೀನಿ, ನನಗೆ ದಿಗ್ಲಾತದ. ನೋಡ್ರೆ ಬೇಕಾದ್ರೆ ಇಲ್ಲೆಲ್ಲನೂ ತೋರ್ತು ನನಗೆ ದಿಗ್ಲಾತದ. ಈ ಕಾಳ ಕೂತಿದ್ದೀನಿ, ಅದು ಎಲ್ಲಿ ಏನು ಬರ್ತದೋ ಅಂತೂ ನನಗೂ ಗೊತ್ತಿಲ್ಲ. ಹೋಗೋ ರೋಡಾಗಿ ಏನಾರ ಬಂತು ಅಂತ ಹೇಳಿದ್ರೆ ನನಗಂತೂ ಆ ರೋಡೇ ಸರಿ ಇಲ್ಲ. ಬರೋ ಅಂತ ಗೊತ್ತಾಗಿರೋದ ಕೆಲಸ.